ನಮಸ್ಕಾರ. ಕರ್ನಾಟಕ ನ್ಯೂಸ್ ಬಿಟ್ನ ವಿಶೇಷ ಕಾರ್ಯಕ್ರಮ ಬೌ ಬೌ ಬಿರಿಯಾನಿಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ಇತ್ತೀಚೆಗೆ ಬೀದಿ ನಾಯಿ ವಿಷಯ ದೊಡ್ಡ ರಂಪಾಟ ವಿವಾದಕ್ಕೆ ಕಾರಣವಾಗ್ತಾ ಇದೆ. ದೆಹಲಿಯಿಂದ ಹಿಡಿದು ಕಟ್ಟಕಡೆಯ ಕುಗ್ರಾಮದಲ್ಲೂ ಬೀದಿ ನಾಯಿ ತನ್ನ ರಂಪಾಟ ಹಾವಳಿಯನ್ನ ಮುಂದುವರಿಸ್ತಾನೆ ಇದೆ. ಹಲವು ಕಡೆ ರಾತ್ರಿ ಆಗ್ಬಿಟ್ರೆ ಸಾಕು, ಕಳ್ಳಕಾಕರು ಪುಡಾರಿಗಳ ಭಯಕ್ಕಿಂತ ಈ ಬೀದಿ ನಾಯಿಗಳ ಭಯವೇ ಹೆಚ್ಚು ಎನ್ನುವಂತಹ ಸ್ಥಿತಿ ಇದೆ. ಸಿಲಿಕಾನ್ ಸಿಟಿ ಕೂಡ ಈ ಬೀದಿ ನಾಯಿಗಳ ಹಾವಳಿಗೆ ಬೆಚ್ಚಿ ಬಿದ್ದಿದ್ದು, ಈಗ ನಾಯಿಗಳ ಅಂಕಿ ಸಂಖ್ಯೆ ಕಂಡು ನಿಂತಲ್ಲೇ ನಡುಗ್ತಿದ್ದಾರೆ. ಹೌದು, ಸಿಲಿಕಾನ್ ಸಿಟಿ ತುಂಬಾ ಬೌ ಬೌ ಸೌಂಡ್ ಕೇಳಿಸ್ತಾನೆ ಇದೆ. ಇದು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಈಗಾಗಲೇ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಹಲವಾರು ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಆದರೂ ಬೀದಿ ನಾಯಿಗಳ ರಂಪಾಟ ಮಾತ್ರ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಸಂತಾನಹರಣ ಸೇರಿದಂತೆ ಸಾಕಷ್ಟು ನಿರ್ಧಾರಗಳನ್ನ ಕೋರ್ಟ್ ನಿರ್ದೇಶನದಂತೆ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳು ಕ್ರಮವನ್ನ ಕೈಗೊಂಡಿದೆ. ಆದರೂ ಬೀದಿ ನಾಯಿಗಳ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. 2023ರ ವರದಿಯಂತೆ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 2,79,335 ನಾಯಿಗಳಿವೆ. ನಾಯಿಗಳಿಂದ ಸಾಕಷ್ಟು ಜನರು ಈಗಾಗಲೇ ಗಾಯಗೊಂಡಿದ್ದಾರೆ, ಗಾಯಗೊಳ್ಳುತ್ತಲೇ ಇದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣ ಮಾಡಬೇಕು ಎಂಬ ಕೂಗಿನ ಮಧ್ಯೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿರಿಯಾನಿ ಆಹಾರ ಒದಗಿಸುವ ಯೋಜನೆ ದೊಡ್ಡ ಸೌಂಡ್ ಮಾಡಿತ್ತು. ಇದು ಸಾರ್ವಜನಿಕರ ಹಿಡಿ ಶಾಪಕ್ಕೆ ಕಾರಣವಾಗಿತ್ತು. ಬೀದಿ ನಾಯಿಗಳ ಹಾವಳಿಗೆ ಕ್ರಮ ಇಲ್ಲವೇ? ಬೀದಿ ನಾಯಿಗಳ ಬಗ್ಗೆ ಸರ್ಕಾರ ಹೇಳೋದೇನು? ಹೌದು, ನಾಯಿಗಳ ಹಾವಳಿ ವಿಪರೀತವಾಗ್ತಾ ಇದ್ದಂತೆ ಈ ಸದ್ದು ವಿಧಾನಸೌಧಕ್ಕೂ ಕೇಳಿಸಿದೆ. ವಿಧಾನಸೌಧದಲ್ಲೂ ಬೀದಿ ನಾಯಿಗಳ ಹಾವಳಿಯ ಚರ್ಚೆ ನಡೆದಿದೆ. ಈ ಕುರಿತು ಕೆಲವು ಮಾಹಿತಿಗಳನ್ನ ಸರ್ಕಾರ ನೀಡಿದೆ. ನಾಯಿಗಳ ನಿಯಂತ್ರಣಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಹಾಗೂ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯ ಎಬಿಸಿ ಡಾಗ್ಸ್ ರೂಲ್ಸ್ 2023 ಇದರ ಮಾರ್ಗಸೂಚಿಯಂತೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನ ಕೈಗೊಳ್ಳಲಾಗ್ತಾ ಇರುತ್ತೆ. ರೇಬಿಸ್ ರೋಗವನ್ನ ನಿಯಂತ್ರಿಸಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳಿಗೆ ಸಾಮೂಹಿಕ ಲಸಿಕಾ ಕಾರ್ಯಕ್ರಮದಡಿ ಹುಚ್ಚು ನಾಯಿ ರೋಗ ವಿರುದ್ಧ ಲಸಿಕೆ ಹಾಗೂ ಸಂಯುಕ್ತ ಲಸಿಕೆ ಹಾಕುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಪ್ರಸ್ತುತ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಎಲ್ಲಾ ವಲಯಗಳಲ್ಲೂ ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರಸ್ತುತ ನಾಯಿ ಕಡಿತಕ್ಕೆ ನಾಯಿ ಕಡಿತದ ಪ್ರಕರಣಗಳ ಪ್ರದೇಶದಲ್ಲಿ ರೇಬಿಸ್ ರೋಗದ ವಿರುದ್ಧ ರಿಂಗ್ ವ್ಯಾಕ್ಸಿನೇಷನ್ ಕೈಗೊಳ್ಳಲಾಗುತ್ತಿದೆ ಅಂತ ಸರ್ಕಾರ ಹೇಳಿದೆ. ಆದರೆ ನಾಯಿಗಳ ಸಂಖ್ಯೆ ಮಾತ್ರ ಜನರನ್ನ ಬೆಚ್ಚಿ ಬೀಳಿಸುತ್ತಿದೆ. ಬೆಂಗಳೂರಿನಲ್ಲಿರುವ ನಾಯಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಯಾವ ಪ್ರದೇಶದ ಜನರು ಎಚ್ಚರಿಕೆಯಿಂದ ಇರಬೇಕು? ಸಿಲಿಕಾನ್ ಸಿಟಿ ಅಂದ್ರೆ ಅದು ಅನ್ನದ ನೆಲ. ಇಲ್ಲಿ ಇರುವ ಬಹುತೇಕ ಜನ ಆಹಾರ ಅರಸಿ ಹೊಟ್ಟೆ ಪಾಡಿಗೆ ಬಂದವ್ರೆ. ಹೀಗಾಗಿ ಕೆಲಸಕ್ಕೆ ಸಮಯ ಇಲ್ಲ, ಓಡಾಟಕ್ಕೆ ದಣಿವೇ ಇಲ್ಲ. ಹೀಗಾಗಿ ಅಲ್ಲದ ಸಮಯದಲ್ಲೂ ಜನ ಓಡಾಡ್ತಾನೆ ಇರ್ತಾರೆ. ಅಂತವರಿಗೆ ಬೀದಿ ನಾಯಿಗಳು ಶತ್ರುಗಳಾಗ್ಬಿಟ್ಟಿದೆ. ಸರ್ಕಾರದ ಮಾಹಿತಿಯಂತೆ ಬೆಂಗಳೂರಿನಲ್ಲಿ ಬರೋಬ್ಬರಿ 2,79,335 ಬೀದಿ ನಾಯಿಗಳಿವೆ. ಈ ಪೈಕಿ ಬೆಂಗಳೂರು ದಕ್ಷಿಣದಲ್ಲಿ 26,073, ದಾಸರಹಳ್ಳಿಯಲ್ಲಿ 21,122, ಬೆಂಗಳೂರು ಪೂರ್ವ ವ್ಯಾಪ್ತಿಯಲ್ಲಿ 38,359, ಯಲಹಂಕ ವ್ಯಾಪ್ತಿಯಲ್ಲಿ 33,630, ಬೆಂಗಳೂರು ಪಶ್ಚಿಮದಲ್ಲಿ 22,998, ಮಹದೇವಪುರದಲ್ಲಿ 61,367, ಆರ್ಆರ್ ನಗರದಲ್ಲಿ 38,053, ಬೊಮ್ಮನಹಳ್ಳಿಯಲ್ಲಿ 3,773 ನಾಯಿಗಳು ಇವೆ. ಬೀದಿ ನಾಯಿಗಳಿಗೆ ಇದೀಗ ಪೊಲೀಸ್ ಡಾಗ್ ರೀತಿ ಟ್ರೈನಿಂಗ್. ನಾಯಿ ಕೇಂದ್ರದಲ್ಲಿ ತರಬೇತಿಗೆ ಬಿಬಿಎಂಪಿ ಸಕಲ ಸಿದ್ಧತೆ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ವಿತರಿಸಲು ಮುಂದಾಗಿದ್ದ ಬಿಬಿಎಂಪಿ ಈಗ ಪೊಲೀಸ್ ಶ್ವಾನಗಳ ರೀತಿ ತರಬೇತಿ ನೀಡೋದಕ್ಕೆ ನಿರ್ಧರಿಸಿದೆ. ಲೋಕಾಯುಕ್ತ ಸೂಚನೆ ಹಿನ್ನೆಲೆ ಸೇನೆ ಮತ್ತು ಪೊಲೀಸ್ ಡಾಗ್ ಮಾದರಿಯಲ್ಲಿ ಚಿಕಿತ್ಸೆ ಹಾಗೂ ತರಬೇತಿ ನಡೆಸೋದಕ್ಕೆ ಪಾಲಿಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಇನ್ನಾದ್ರೂ ಬೀದಿ ನಾಯಿಗಳ ಬಾಯಿಗೆ ಬ್ರೇಕ್ ಬೀಳಲಿದೆಯಾ? ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.